ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಬಹಳ ಮಹತ್ವಾಕಾಂಕ್ಷಿ ಬ್ರಿಡ್ಜ್ ಆಗಿದೆ. ಜೇವರ್ಗಿ ತಾಲೂಕು ಹಾಗೂ ಚಿತ್ತಾಪುರ ತಾಲೂಕು ನಡುವೆ ಇರ್ತಕ್ಕಂಥ ಒಂದು ಬ್ರಿಡ್ಜು. ಇದು ಹಿಂದಿನ ವರ್ಷನೇ ಪೂರ್ಣಗೊಂಡಬೇಕಾಗಿತ್ತು. ಆದ್ರೆ ಹಿಂದಿನ ಸೆಪ್ಟೆಂಬರ್ ಅಲ್ಲಿ ಬಂದಿರುವಂತಹ ಒಂದು ಪ್ರವಾಹದಿಂದ ನಮ್ಮಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ, ಕೇವಲ ಅತಿವೃಷ್ಟಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಮಳೆ ಪ್ರವಾಹ ಬಂದ್ರೆ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಹೆಚ್ಚಿನ ಒಂದು ಮಳೆ ಬಂದ್ರೆ ಪ್ರವಾಹ ಆದ್ರೆ ಅಲ್ಲಿ ಉಜ್ನಿ ಮತ್ತು ವೀರ್ ಜಲಾಶಯದಿಂದ ನಮ್ಮ ಭೀಮಾ ನದಿಗೆ ಬರ್ತದೆ. ಈ ಒಂದು ಹೊನ್ನಾಳ್ ತಿನ್ನೂರು ಬ್ರಿಡ್ಜ್ ಅಲ್ಲಿ ಇರ್ತಕ್ಕಂಥ ಒಂದು 16 ಗರ್ಡರ್ಗಳು, PSC ಗರ್ಡರ್ಗಳು ನೀರಲ್ಲಿ ಕೊಚ್ಚಿ ಹೋಗಿದೆ. ಕೆಲಸ ಸ್ಥಗಿತ ಆಗಿದೆ. ಅಲ್ಲಿ ಇರ್ತಕ್ಕಂಥ ಗುತ್ತೇದಾರರು ಅವರು ಕೆಲಸ ನಾವು ಏನು ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಹೆಚ್ಚಿನ ಒಂದು ಅನುದಾನ ಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಇರ್ತಕ್ಕಂಥ ನರಬೋಳಿ ಚಾಮನೂರು ಬ್ರಿಡ್ಜ್ ಹಾಗೂ ಹೊನ್ನಾಳ್ ತಿನ್ನೂರು ಬ್ರಿಡ್ಜ್ ಈ ವರ್ಷ ಎರಡು ಕೂಡ ಯಾವ ಕಾರಣಕ್ಕೂ ಕಂಪ್ಲೀಟ್ ಆಗಬೇಕು ಮುಖಾಂತರ ನಾನು ಮಂತ್ರಿಗಳಿಗೆ ಕೇಳುತ್ತೇನೆ. ಬರುವ ಡಿಸೆಂಬರ್ 26ಕ್ಕೆ ಈ ಬ್ರಿಡ್ಜ್ ಅನ್ನ ನಾವು ಸಾರ್ವಜನಿಕವಾಗಿ ಮಾಡಿಕೊಡ್ತೇವೆ ಅಂತ ಈಗಾಗಲೇ ಅವ್ರ ಜೊತೆ ಚರ್ಚೆನೂ ಕೂಡ ಮಾಡಿದ್ದೇವೆ. ಅವಶ್ಯ ಬಿದ್ರೆ ನಾನೇ ಅಲ್ಲಿ ಬಂದ ಒಂದ್ಸಲ ವಿಸಿಟ್ ಮಾಡ್ತೀವಿ. ತಮ್ಮ ಜೊತೆ ಸಭೆ ಕೂಡ ಮಾಡ್ತೇವೆ ಸದಸ್ಯರಿಗೆ. ಸನ್ಮಾನ್ಯ